ಹಾಯ್, ನನ್ನ ಎಲ್ಲ ಹಳ್ಳಿಕಾರ ಪ್ರೇಮಿಗಳಿಗೂ ಸ್ವಾಗತ ಸುಸ್ವಾಗತ. ಅವತ್ತಿಂದ ವಿಡಿಯೋ ಬಿಡೋಕ್ಕಾಗಿಲ್ಲ, ಯಾಕಂದರೆ ಮಳೆ ಹಾಕೊಂಬಿಟ್ಟಿದೆ. ಇದೆಲ್ಲ ಆದಮೇಲೆ ಇವತ್ತು ಇಡಮುಡಿ ಇರೋ ಕಾರಣ ಕಾಯೆಲ್ಲ ರೆಡಿ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ದೇವಸ್ಥಾನ ಹತ್ರ ಬಂದೆ. ನಮಗೂ ಸ್ವಾಮಿಗಳೆಲ್ಲ ಮಂಟಪ ರೆಡಿ ಮಾಡಿದ್ದೆವು. ಅದೆಲ್ಲ ಆದಮೇಲೆ ಅಪ್ಪ ಅಮ್ಮನಿಗೆ ಪೂಜೆ ಮಾಡಿಬಿಟ್ಟು, ತಂದೆ ತಾಯಿ ಪೂಜೆ ಮಾಡಿಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಮತ್ತು ಅವ್ರಿಗೆ ಕತ್ತಿಗೆ ಹಾರವನ್ನು ಹಾಕ್ಬಿಟ್ಟು, ಇವರು ಒಂದು ಅಮ್ಮವ್ರಿಗೊಂದು ಮತ್ತು ನಮ್ಮ ಅಪ್ಪವ್ರಿಗೊಂದು ಹಾಕ್ಬಿಟ್ಟು, ಅದೆಲ್ಲ ಆದಮೇಲೆ ನಾನು ಅವ್ರಿಗೆ ಶಮಿಯೇ ಶರಣಮಯ್ಯಪ್ಪ ಅಂತ ಕೂಗ್ಬಿಟ್ಟು 3 ಸಲ ಕೂಗ್ಬಿಟ್ಟು ನಾನು ಹಾರ ಹಾಕಿಸ್ಕೊಂಡೆ. ಅದೆಲ್ಲ ಆದಮೇಲೆ ಎದ್ಬಿಟ್ಟು ಹೋದೆ. ಅಷ್ಟರಲ್ಲಿ ನಮ್ಮ ಎಲ್ಲ ಇದು ಮಾಡಿದ್ರು. ಅದೆಲ್ಲ ಆದಮೇಲೆ ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತೇಳಿದ್ರು, ತಗೊಂಡಾಯ್ತು. ಅದೆಲ್ಲ ಆದಮೇಲೆ ಒಂದು ದೀಪ ಹತ್ತಿಸ್ಬೇಕಾಯ್ತು ಮನೆಯಲ್ಲಿ. ಏಕೆಂದರೆ ನಾವು ಹೋಗಿ ಬರೋ ಗಂಟ ದೀಪ ಉರಿತಾ ಇರಬೇಕು ಅಂತ ಏನೋ ವಾಡಿಕೆ ಇದೆ. ಏಕೆಂದರೆ ನಾನು ಇದೆ ಮೊದಲನೇ ಸಲ ಹಾಕ್ಸ್ಕೊಂಡಿರೋದು, ನನಗೂ ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅದೆಲ್ಲ ಆದಮೇಲೆ ಮನೇಲಿ ದೀಪ ಹತ್ತಿಸ್ಬಿಟ್ಟು ಹೆಣ್ಮಕ್ಳಿಗೆ ಏನೇ ನಡ್ಕೊಂಡು ಹೋಗ್ಬೇಕು, ಏಕೆಂದರೆ ಆಮೇಲೆ ತಿರ್ಗಾ ಮನೆಯ ಮುಖ ನೋಡೋಂಗಿಲ್ಲ. ಅದೆಲ್ಲ ಆದಮೇಲೆ ಪೂಜೆ ಮಾಡಿಬಿಟ್ಟು ಮೆಟ್ಲು ಹೇಳ್ಕೊಂಡು ಹೋಯ್ತದೆ. ನಮ್ಮ ಟಿಪ್ಪು ಸ್ವಾಮಿಗಳು ಹಿಂದೆ ಹಿಡ್ಕೊಂಡಿದ್ರು. ಏನಕ್ಕಂದರೆ ಸ್ವಲ್ಪ ಸಣ್ಣಗೆ ಮಳೆ ಹನಿತಿದ್ರು ಮೆಟ್ಲೆಲ್ಲ ತ್ಯಾವಾಗಿರೋ ಕಾರಣ ಹಿಡ್ಕೊಂಡಿದ್ರು. ಅದೆಲ್ಲ ಆದಮೇಲೆ ನೋಡಿ, ಇದೆ ನಮ್ಮ ಉಳಿ ಮನೆ. ಅದೆಲ್ಲ ಆದಮೇಲೆ ಪೂಜೆ ಮಾಡಾಯಿತು. ನಮ್ಮ ಅಪ್ಪ ಇದ್ದರು ಒಂದು ಕರ್ಪೂರ ಉರಿಬಾರ್ದು, ಇಲ್ಲ 2 ಉರಿಬೇಕು, ಇಲ್ಲ 3 ಉರಿಬೇಕಂತ 3 ಹತ್ತಿಸಿದ್ರು. ಅದೆಲ್ಲ ಆದಮೇಲೆ ಒಂದು ಸ್ವಾಮಿ ಅಂತ ಕೂಗ್ಬಿಟ್ಟು ಕಾಯಿ ಹೊಡ್ಬಿಟ್ಟು 3 ಸಲ ತಿರುಗ್ಬಿಟ್ಟು ನಾನು ಹೊರಟೆ. ಅದೆಲ್ಲ ಆದಮೇಲೆ ನಮಗೂ ಸ್ವಾಮಿಗಳು ಇಡಮುಡಿ ಕಟ್ಟ ಅಂತ ಹೇಳಿದ್ರು. ಅದಾದಮೇಲೆ ಒಂದು ಕಟ್ಟಿದ್ನೆಲ್ಲ ಬಟ್ಟೆ ಅದಕ್ಕೆ ಮತ್ತು ಗಂಧ ಮತ್ತು ಕುಂಕುಮ ಹಾಕಿದ್ರು. ಅದಾದಮೇಲೆ ಸ್ವಾಮಿ ಅಂತ 3 ಸಲ ಕೂಗ್ಬಿಟ್ಟು ತುಪ್ಪ ಹಾಕಿದ್ರು ಕಾಯಿಗೆ. ತುಪ್ಪದ ಕಾಯಿ ಒಳಗೆ ತುಪ್ಪ ಏನಕ್ಕೆ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದೇನೋ ಅಯ್ಯಪ್ಪ ಸ್ವಾಮಿಗೆ ಪ್ರಿಯ ಅಂತ ಗೊತ್ತು ನನಗೆ. ಅದಾದಮೇಲೆ ಅಷ್ಟು ಬಿಟ್ಟರೆ ನನಗೆ ಗೊತ್ತಿಲ್ಲ. ಅದಾದಮೇಲೆ ತುಪ್ಪ ಹಾಕಿದ್ರು. ಅದೆಲ್ಲ ಆದಮೇಲೆ ನಮ್ಮ ಅಕ್ಕ ಅವರೆಲ್ಲ ದಕ್ಷಿಣೆ ಕೊಟ್ಬಿಟ್ಟು ನಮ್ಮ ಅಕ್ಕನ ಮಗನ ಕೈಲಿ ತುಪ್ಪದ ಕಾಯಿ ಕಟ್ಟಿಸೋ ಅಂತ ಮಾಡಿದ್ರು. ಅದೆಲ್ಲ ಆದಮೇಲೆ ನಮ್ಮ ಅಕ್ಕನ ಮಗನ ಕೈಲೂ ತುಪ್ಪದ ಕಾಯಿ ಕಟ್ಟಿಸಿದ್ರು. ಅವನು ಯಾಕೆ ಹೊಳ್ತಾ ಇದ್ದ. ಆಮೇಲೆ ನಮ್ಮ ಭಾವ ಅವರು ಇರಪ್ಪ ಅಂದರು. ಅದು ಇದ್ದಿಲ್ಲ. ಅದೆಲ್ಲ ಆದಮೇಲೆ ಸ್ವಾಮಿಗಳು ಅದಕ್ಕೂ ತುಪ್ಪ ಹಾಕಿದ್ರು. ಅದೆಲ್ಲ ಆದಮೇಲೆ ಎತ್ಕೊಂಬಿಟ್ರು ನಮ್ಮ ಭಾವ ಅವ್ರನ್ನ. ಅದೆಲ್ಲ ಆದಮೇಲೆ 101 ಕೊಟ್ಬಿಟ್ಟು ಅವ್ರಿಗೆ ಇಡಮುಡಿಯೆಲ್ಲ ಕಟ್ಟಿಸ್ಕೊಂಡಾಯ್ತು. ಅಷ್ಟರಲ್ಲಿ ನಮ್ಮ ಪುರ ಸ್ವಾಮಿಗಳು ಅಂದರೆ ಮಂಜುನಾಥ ಸ್ವಾಮಿಗಳು ಅವರು ಹಿಂದೆ ಕಾಯ್ತಾಯಿದ್ರು ಇಡಮುಡಿ ಎತ್ಕೊಂಡು ಹೋಗೋಕ್ಕೆ. ಅದೆಲ್ಲ ಆದಮೇಲೆ ನಮ್ಮ ಸ್ವಾಮಿಗಳು ಇಡಮುಡಿಯೆಲ್ಲ ಕಟ್ಟಾಯಿತು. ಅದೆಲ್ಲ ಆದಮೇಲೆ ನಮ್ಮ ಫ್ಯಾಮಿಲಿ ಯಾರಾಗಿರ್ಬೋದು ಮತ್ತು ನಮ್ಮ ರಿಲೇಷನ್ನೆಲ್ಲ ಆಗಿರ್ಬೋದು, ಅದಕ್ಕೆ ಬಂದು ಇಡಮುಡಿಗೆ ಪಕ್ಕದಲ್ಲಿ ಇನ್ನೊಂದು ಚೀಲ ಇರುತ್ತೆ, ಅದಕ್ಕೆ 3 ಸಲ ಅಕ್ಕಿ ಹಾಕಬೇಕು. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಯಾರ್ಯಾರು ಗೊತ್ತಿರೋ ಕಮೆಂಟ್ ಹಾಕಿ. ಅದೆಲ್ಲ ಆದಮೇಲೆ ಎಲ್ಲರೂ ಹಾಕಾಯಿತು. ಆಮೇಲೆ ನಮ್ಮ ಅಜ್ಜಿನೂ ಹಾಕಿದ್ರು, ನಮ್ಮ ಅಕ್ಕನೂ ಹಾಕಿದ್ರು, ಆಮೇಲೆ ಎಲ್ಲ ನಮ್ಮ ರಿಲೇಷನ್ನೆಲ್ಲ ಹಾಕಿದ್ರು, ನಮ್ಮ ದೊಡ್ಡಪ್ಪನ ಹಾಕಿದ್ರು. ಅದೆಲ್ಲ ಆದಮೇಲೆ ನಮ್ಮ ಗುರುಸ್ವಾಮಿಗಳು ಎಲ್ಲ ಇಡಮುಡಿ ಎಲ್ಲ ಕಟ್ಟಾಯಿತು. ಕಟ್ಟಾದ್ಮೇಲೆ ಅದನ್ನು ತಲೆ ಮೇಲೆ ಮಡಗಿ ನಮ್ಮ ಮಂಜುನಾಥ ಸ್ವಾಮಿಗಳು ಪುರ ಸ್ವಾಮಿಗಳು ಮಡಗಿದ್ರು. ಮಡಗಾದ್ಮೇಲೆ ಎದ್ಬಿಟ್ಟು ಎದ್ಮೇಲೆ 3 ರೌಂಡ್ ಹಾಕ್ಸ್ಬಿಟ್ಟು ಕರ್ಸಿದ್ರು. ಆಮೇಲೆ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ಬಸ್ಗೆ ರೌಂಡ್ ಹೊಡೆದು ಓಂ ಸ್ವಾಮಿ ಅಂತ ಕೂಗಾದ್ಮೇಲೆ ಹೊರಟು. ನೋಡಿ ನಮ್ಮ ಕೋಕ ಸ್ವಾಮಿಗಳು ಹೆಂಗೆ ನಡೀತವ್ರೆ. ಅದೆಲ್ಲ ಆದಮೇಲೆ ನಾನು ಬಂದಾದಮೇಲೆ ನಮ್ಮ ಶ್ರೀಧರ ಸ್ವಾಮಿಗಳು, ಸಂಜು ಸ್ವಾಮಿಗಳು ಮತ್ತು ನಾನು, ಅದಾದಮೇಲೆ ಅಭಿ ಸ್ವಾಮಿಗಳು, ಅದೆಲ್ಲ ಆದಮೇಲೆ ಎಲ್ಲ ಹೊರಟರು. ಅದಾದಮೇಲೆ ಎಲ್ಲ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಮ್ಮ ಅಯ್ಯಪ್ಪನ ಭಜನೆ ಮಾಡಿಕೊಂಡು ಬಸ್ಸಲ್ಲಿ ಹೊರಟು. ಅದು ಭಜನೆ ಯಾವ ಥರ ಇತ್ತು ಅಂತ ನೋಡಿ. ಭಜನೆ ಮಾಡ್ಕೊಂಡು ಬಂದಮೇಲೆ ನಮ್ಮ ನಂಜನಗೂಡು ಬಂದೇ ಬಿಟ್ಟು. ಅದಾದಮೇಲೆ ಅಲ್ಲೊಂದು 2 ಫೋಟೋ ತಗೊಂಡೆ ನೋಡಿ, ಇದೊಂದು ಮತ್ತು ಇನ್ನೊಂದು. ಇದೆಲ್ಲ ಆದಮೇಲೆ ನಮ್ಮ ಬಂಡೀಪುರ ಫಾರೆಸ್ಟ್ ಬಂದು ಅಲ್ಲಿ ನೋಡಿ ಜಿಂಕೆ ನೋಡ್ದು. ಅದಾದಮೇಲೆ ನಮ್ಮ ಮೈಸೂರು ದಸರಾಗೆ ಬಂದಂಥ ಆನೆಗಳು ಸಿಕ್ತು ನೋಡಿ. ಹೆಣ್ಣಾನೆ ಒಂದು, ಗಂಡಾನೆ ಒಂದು 2 ಸಿಕ್ತು. ಅದಕ್ಕೊಂದು ಸಲ್ಯೂಟ್ ಹೊಡ್ಬಿಟ್ಟು ನಾವು ಮುಂದೆ ಹೋದೋ ಪಾಸೋದು. ಅದಾದಮೇಲೆ ನಮ್ಮ ಕರ್ನಾಟಕ ಮತ್ತು ಕೇರಳ ಬಾರ್ಡ್ರು ಬಂಡೀಪುರ ಫಾರೆಸ್ಟು ಫುಲ್ಲು ಗ್ರೀನರಿ ಆಗಿತ್ತು. ಅದಾದಮೇಲೆ ಕರ್ನಾಟಕ ಮತ್ತು ಕೇರಳ ಬಾರ್ಡ್ರ್ ಮಧ್ಯ
ಅಲ್ಲಿ ಅಡುಗೆ ಮಾಡೋಂಥ ಹೆಂಗಸರು ನೋಡಿ ಎಷ್ಟು ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳ್ಕೊಳಕ್ಕಾಗಲ್ಲ. ಅದಾದಮೇಲೆ ಪಕ್ಕದಲ್ಲಿ ಒಂದು ಹೊಳೆ ಹರಿತೈತು. ನೀವು ಹೊಳೆ ಹೆಸರು ಏನಂತ ಗೊತ್ತಿಲ್ಲ, ಎಲ್ಲ ಕೆಂಪು ನೀರು, ಹೊಸ ನೀರು. ಅದಾದಮೇಲೆ ಬಂದಿದೆ ನಾವು ಪಂಪಾಗೆ. ಪಂಪದಲ್ಲಿ ಸ್ಥಾನ ದೇವರ ಜ್ಞಾನ ಅಂದ್ಕೊಂಡು ಹಾಡು ಹೇಳ್ಕೊಂಡು ಬಂದು ಅದಾದಮೇಲೆ ಕೆಳಗಡೆ ಎಲ್ಲ ಬಂದು ನಮ್ಮ ಗುರುಸ್ವಾಮಿಗಳು ಇಡುಮುಡಿ ಎಲ್ಲ ಪೂಜೆ ಮಾಡಿ ಇಡುಮುಡಿ ತಲೆ ಮೇಲೆ ಎತ್ತಿದ್ರು. ಅದಾದಮೇಲೆ ನಮ್ಮ ಯಾತ್ರೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಮ್ಮ ರವೇಣಯ್ಯ ಸ್ವಾಮಿಯವರು ಒಂದು ವಿಡಿಯೋ ಮಾಡಿದ್ರು. ಅದೆಲ್ಲ ಆದಮೇಲೆ ಡೈರೆಕ್ಟಾಗಿ ಬಂದು ಶಬರಿಮಲೆ ಬಂದೇ ಬಿಟ್ಟು 18 ಮೆಟ್ಲು ಹತ್ತುತ್ತಾ ಇದ್ರು ಜನ ಎಲ್ಲ, ಸ್ವಾಮಿಗಳೆಲ್ಲ ಹತ್ತುತ್ತಾಯಿದ್ರು. ಅದೆಲ್ಲ ಆದಮೇಲೆ ನಮ್ಮದು ಬೇಗ ಆಯಿತು ದರ್ಶನ. ನೋಡಿ ನಮ್ಮ ರಮೇಶ್ ಸ್ವಾಮಿಯವರು ಒಂದು ವಿಡಿಯೋ ಮಾಡಿದ್ದಾರೆ, ಅದರಲ್ಲಿ ನಾನು ಚೆನ್ನಾಗಿ ಬಂದಿದ್ದೀನಿ. ಅದೆಲ್ಲ ಆದಮೇಲೆ ದರ್ಶನ ನಿಂತ್ಕೊಂಡು ಏನಿಲ್ಲ ಜಾಸ್ತಿ ಅಂದರೆ ಏನಿಲ್ಲ, ಒಂದು 15 ಮಿನಿಟ್ಸ್ಗೆಲ್ಲ ದರ್ಶನ ಆಗ್ಬಿಡ್ತು. ಏಕೆಂದರೆ ನಾವು ಇದು 16ನೇ ತಾರೀಕು ಆವತ್ತೇ ಓಪನ್ ಆಯಿತು. ಅದೆಲ್ಲ ಆದಮೇಲೆ ನಮ್ಮ ಗುರುಸ್ವಾಮಿಗಳು ತುಪ್ಪದ ಕಾಯಿ ಹೊಡೆದಾಗ ಒಂದು ಸ್ವಲ್ಪ ಗಟ್ಟಿ ಏನಾಗಿರಲಿಲ್ಲ, ಒಳಗಡೆ ಸ್ವಲ್ಪ ಗಟ್ಟಿಯಾಗಿತ್ತು. ಅದೆಲ್ಲ ಆದಮೇಲೆ ಇನ್ನೊಂದು ಅದು ಗಟ್ಟಿಯಾಗಿತ್ತು. ತುಪ್ಪನೆಲ್ಲ ಒಂದು ಬಾಕ್ಸ್ ಹಾಸ್ಕೊಂಡು ತಿರ್ಗಾ ತುಪ್ಪ ಎಲ್ಲ ಎತ್ಕೊಂಡು ನಾವು ಹೊರಟಿದ್ದೆ ನಮ್ಮ ಕರ್ನಾಟಕ ಟ್ರಿಪ್ ಕಡೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.